2 ಲಕ್ಷ ಇತ್ತು. ನಾನು ಇಂಟರ್ನ್ಯಾಷನಲ್ನಲ್ಲಿದ್ದೆ. ಬಿಗ್ ಬಾಸ್ಗೆ ಬಂದು ಲೋಕಲ್ ಆಗ್ಬಿಟ್ಟೆ. ಬರೀ ಕರ್ನಾಟಕಕ್ಕೆ ಸೀಮಿತ ಆಗ್ಬಿಟ್ಟೆ. ನಾನು ಡೌನ್ ಗ್ರೇಡ್ ಆದೆ. ಅಂದರೆ ಕರ್ನಾಟಕದಲ್ಲಿ ನೀನು ಫೇಮಸ್ ಆಗೋದು ಡೌನ್ ಗ್ರೇಡ್ ಆದಂಗ. ಕನ್ನಡ ಜನತೆ ನಿಮಗೆ ಒಂದು ಮರ್ಯಾದೆ ಕೊಟ್ಟು ನಿಮ್ಮನ್ನು ಒಂದು ಪೊಸಿಷನ್ನಲ್ಲಿ ಇಟ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇದ್ದಾರೆ ಅಂದರೆ ಇಸ್ ಇಟ್ ಡೌನ್ ಗ್ರೇಡ್? ಇವನು ಪಾಸ್ಪೋರ್ಟೇ ಇಲ್ಲ, ಇವನು ಇನ್ನೇನು ಇಂಟರ್ನ್ಯಾಷನಲ್ ಇವನು. ನಾನು ಎಲ್ಲೂ ಹೊರಗಡೆನೇ ಹೋಗಿಲ್ಲ ಸರ್, ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ, ನಾನು ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂತ. ಇಂಗ್ಲಿಷ್ ಬರಲ್ಲ ನನಗೂ ಅಂತ ಹೇಳಿ, ಇಂಗ್ಲೀಷ್ ಬರೋದಿಲ್ಲ ಅಂತಂತಾನೆ. 5,000 ಚಾನಲ್ಗಳನ್ನ ಬಂದಿದ್ದೀನಿ ಅಂತಾನೆ. ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇಷ್ಟು ಕಂಟ್ರಿಗಳಲ್ಲಿ ಇದು ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇರೋದೆಲ್ಲಿ ಸರ್? ತಿಂತಾ ಇರೋದು ಯಾರು ಊಟ? ಇಂಟರ್ನ್ಯಾಷನಲ್ ಊಟ ತಿಂತಾವನ ಇಲ್ಲ ಕನ್ನಡದ ಊಟ ತಿಂತಾವನ? ಇರೋದೆಲ್ಲಿ ಅವನು? ಕರ್ನಾಟಕದಲ್ಲಿ. ಏನು ಮಾತಾಡ್ತಿದ್ದಾನೆ ಕನ್ನಡ ಇಂಟರ್ನ್ಯಾಷನಲ್ಲು ಇವ್ರು ಡೌನ್ ಗ್ರೇಡ್ ಆಗ್ಬಿಟ್ಟೆ. ನಾನು ಕನ್ನಡಕ್ಕೆ ಬಂದು ಬಿಗ್ ಬಾಸ್ಗೆ ಬಂದೇ ಇವನು ಯಾರು ಅಂತ ಗೊತ್ತಾಗಿರೋದು ಜನರಿಗೆ. ಅವ್ರಿಗೆ ಆ ನಿಯತ್ತು ತೋರಿಸ್ತಾ ಇಲ್ಲ ಇವನು ಅಂತಂದರೆ, ಇನ್ನು ನಮ್ಮ ಜನರಿಗೆ ನನ್ನಿಷ್ಟ ನೋಡ್ತಾರ ನೋಡಲ್ವಾ, ನನ್ನಿಷ್ಟ ಮಾಡ್ತೀನಿ. ನಂಬರ್ 2 ಮಾಡ್ಬಿಟ್ಟು ಅದೇ ಹಾಡಾಕ್ತೀನಿ, ನನ್ನಿಷ್ಟ. ಕೆರ ತೊಗೊಂಡು ಕಿತ್ತೋಗೋವರೆಗೂ ಹೊಡಿತೀನಿ ಅಂತ ಕನ್ನಡ ಜನತೆ ಹೇಳ್ಬಿಟ್ಟು ಹೊಡೆದಾಗ ಅವ್ರು ಬಂದು ಆಮೇಲೆ ಹೇಳ್ತಾರೆ ಕೆರ ಕಿತ್ತೋಗಂಗೆ ಹೊಡೆದೀನಿ, ನನ್ನಿಷ್ಟ ಅಂತಾರೆ. ಅವಾಗ ಏನು ಮಾಡ್ತಾನೆ ಇವನು?